ಹಾಯ್ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಸೂಸೈಡ್ ಹನಿಮೂನ್. ಅವರಿಬ್ರು ಸುಮಾರು 2 ತಿಂಗಳ ಹಿಂದೆ ಮದುವೆಯಾಗಿದ್ರು. ತಿಂಗಳ ಹಿಂದೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ಅನಂತ್ಯ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಿಕೊಂಡಿದ್ರು. ಹೀಗೆ ಖುಷಿಯಿಂದಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಹೆಣ್ಣು ಮಗಳ 2 ತಿಂಗಳ ಕಳೆಯೋ ಮುನ್ನವೇ ವರದಕ್ಷಿಣೆ ಕಿರುಕುಳಕ್ಕೆ ಬಲಿಯಾಗಿದ್ದಾಳೆ. ಇಷ್ಟಕ್ಕೂ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಕಾರಣವೇನು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. 2 months ಆದರೂ ಸಹ ಅವ್ರ ಮಧ್ಯೆ ಅದೊಂದು ಸಂಸಾರ ಅನ್ನೋದೇ ಶುರುವಾಗಿಲ್ಲ. ಏನು ನಿನ್ನ ಹೆಸರಲ್ಲಿ ಏನು ಆಸ್ತಿ ಇದೆ, ನಿನ್ನ ಹತ್ರ ಎಷ್ಟು ಒಡವೆ ಇದೆ, ಯಾವಾಗ ತೊಗೊಬರ್ತೀಯ ನಮ್ಮ ಮನೆಗೆ? ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಒಂದು 50 ಲಕ್ಷ ಖರ್ಚು ಮಾಡಿ ನನ್ನ ಮಗಳ ಸಾವು ನ್ಯಾಯ ಸಿಗ್ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ ಅಂತ ಪ್ರತಿಭಟನೆ ಮಾಡ್ತಿರೋ ಜನ, ಪೊಲೀಸರ ಜೊತೆ ವಾಗ್ವಾದ ನಡೆಸ್ತಿರೋ ಮಹಿಳೆಯರು, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ, ಇಲ್ಲವಾದರೆ ನಾನು ಕೂಡ ಆಕೆಯ ಜೊತೆಗೆ ಹೋಗ್ತೀನಿ ಅಂತಿರೋ ತಾಯಿ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಇದಕ್ಕೆ ಕಾರಣ ಯುವತಿಯೊಬ್ಬಳ ಆತ್ಮಹತ್ಯೆ. ಎರಡು ತಿಂಗಳ ಹಿಂದೆಯಷ್ಟೇ ನಡೆದಿತ್ತು ಅದ್ದೂರಿ ಮದುವೆ. ಕಳೆದ ತಿಂಗಳು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗ್ರ್ಯಾಂಡ್ ರಿಸೆಪ್ಷನ್. ಈ ಫೋಟೋದಲ್ಲಿರೋ ಜೋಡಿಯ ಹೆಸರು ಗಾನ್ವಿ ಮತ್ತು ಸೂರಜ್ ಅಂತ. ಗಾನವಿ ಬೆಂಗಳೂರಿನ ಬಿ ಚನ್ನಸಂದ್ರ ನಿವಾಸಿ ಶಶಿಕುಮಾರ್ ರುಕ್ಮಿಣಿ ದಂಪತಿಯ 2 ಮಕ್ಕಳಲ್ಲಿ ಒಬ್ಬರು. ಮಗಳನ್ನ ಚೆನ್ನಾಗಿಯೇ ಬೆಳೆಸಿದ್ದ ಶಶಿಕುಮಾರ್ ಮತ್ತು ರುಕ್ಮಿಣಿ ಮಗಳಿಗೆ ಮದುವೆ ಮಾಡಲು ನಿರ್ಧರಿಸಿದ್ರು. ಹೀಗಾಗಿ ಸೂಕ್ತ ವರನನ್ನ ಹುಡುಕಲು ಶುರು ಮಾಡಿದ್ರು. ಸಂಬಂಧಿಕರಲ್ಲೇ ಒಳ್ಳೆಯ ಹುಡುಗ ಸಿಕ್ಕರೆ ಒಳ್ಳೆಯದು ಅಂತ ಭಾವಿಸಿದ್ರು. ಹೀಗಿದ್ದಾಗ ಬೆಂಗಳೂರಿನ ವಿದ್ಯಾರಣ್ಯಪುರದ ವಾಸಿಗಳಾದ ಜೆಪಿ ಶಿವಣ್ಣ ಮತ್ತು ಜಯಂತಿ ದಂಪತಿಯ ಪುತ್ರ ಸೂರಜ್ ಅನ್ನೋ ತಮ್ಮ ದೂರದ ಸಂಬಂಧಿ ಯುವಕ ಪರಿಚಯವಾಗಿದ್ದ. ಅಪ್ಪ ಅಮ್ಮ ತೋರಿಸಿದ ವರನನ್ನ ಮದುವೆಯಾಗಲು ಗಾನ್ವಿ ನಿರ್ಧರಿಸಿದ್ಲು. ಆಕೆಗೆ ಪ್ರೀತಿ ಪ್ರೇಮ ಅನ್ನೋದು ಗೊತ್ತಿರಲಿಲ್ಲ. ಪ್ರೀತಿ ಪ್ರೇಮ ಅಂತ ಹೋದ್ರೆ ಮನೆಯ ಮರ್ಯಾದೆ ಹಾಳಾಗುತ್ತೆ. ಹೀಗಾಗಿ ಮನೆಯವರು ತೋರಿಸಿದ ವರನನ್ನ ಮದುವೆಯಾಗಿ ಆರಾಮವಾಗಿ ಜೀವನ ಸಾಗಿಸೋಕೆ ನಿರ್ಧರಿಸಿದ್ಲು. ಹೀಗಿದ್ದಾಗ ಅಪ್ಪ ಅಮ್ಮ ತೋರಿಸಿದ ಸೂರಜ್ನನ್ನ ಒಪ್ಪಿ ಅರೇಂಜ್ಡ್ ಮ್ಯಾರೇಜ್ ಆಗಿದ್ಲು. ಇದೇ ವರ್ಷದ ಅಕ್ಟೋಬರ್ 29ರಂದು ಹೆಸರಘಟ್ಟ ಸಮೀಪದ ಸಮಯ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ಮದುವೆ ನೆರವೇರಿತ್ತು. ಅಲ್ಲದೆ ನವೆಂಬರ್ 23ರಂದು ಅರಮನೆ ಮೈದಾನದ ಅನಂತ್ಯ ಪ್ಯಾಲೇಸ್ ಗ್ರೌಂಡ್ ರಿಸೆಪ್ಷನ್ ಕೂಡ ಮಾಡಿದ್ರು. ಈ ಮೂಲಕ ಗಂಡನ ಮನೆಯವರ ಏಕೈಕ ಬೇಡಿಕೆ ಈಡೇರಿಸಿದ್ರು. ಮದುವೆಗೆ ಮೊದಲು ಏನು ಬೇಡಿಕೆ ಇಟ್ಟಿರಲಿಲ್ಲ ವರ. ಮದುವೆಯಾದ ದಿನದಿಂದಲೇ ವರದಕ್ಷಿಣೆಯ ಕಿರುಕುಳ. ಗಾನ್ವಿ ಮತ್ತು ಸೂರಜ್ ದೂರದ ಸಂಬಂಧಿಕರು. ತಮ್ಮ ತಂದೆ ತಾಯಿ ಸೂರಜ್ ಜೊತೆಗೆ ಮದುವೆ ಮಾಡಲು ನಿಶ್ಚಯಿಸಿದ ದಿನದಿಂದಲೂ ಗಾನ್ವಿ ನೂರಾರು ಆಸೆಗಳನ್ನ ಕಟ್ಟಿಕೊಂಡಿದ್ಲು. ಭಾವಿ ಪತಿಯ ಜೊತೆ ಹೇಗೆ ಜೀವನ ಮಾಡಬೇಕು ಅಂತ ಕನಸುಗಳನ್ನ ಕಟ್ಟಿಕೊಂಡಿದ್ಲು. ಆಕೆಗೆ ವೈವಾಹಿಕ ಜೀವನದ ಮೇಲೆ ಹಲವು ನಿರೀಕ್ಷೆಗಳಿತ್ತು. ಇದಕ್ಕೆ ಕಾರಣ ಮದುವೆ ನಿಶ್ಚಯವಾದ ಬಳಿಕ ಸೂರಜ್ ಮನೆಯವರು ಏನು ಬೇಡಿಕೆ ಇಟ್ಟಿರಲಿಲ್ವಂತೆ. ಕೇವಲ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿ ಬೀಗರೂಟ ಏರ್ಪಡಿಸಿ ಅಂತ ಹೇಳಿದ್ರಂತೆ. ಅದರಂತೆ ಗಾನ್ವಿ ಕುಟುಂಬಸ್ಥರು ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ರಿಸೆಪ್ಷನ್ ಕೂಡ ಗ್ರ್ಯಾಂಡ್ ಆಗಿ ಮಾಡಿಬಿಟ್ಟಿದ್ರು. ಸರ್, ವರದಕ್ಷಿಣೆ ಅವ್ರು ಏನು ಡಿಮ್ಯಾಂಡ್ ನಮ್ಮ ಹತ್ರ ಮಾಡಿರಲಿಲ್ಲ ಮದುವೆಗೆ ಮುಂಚೆ. ಸೊ ಇದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ರಿಸೆಪ್ಷನ್ ಮಾಡಿಕೊಡಿ ಗ್ರ್ಯಾಂಡ್ ಆಗಿ ಅಂತ ಹೇಳಿದ್ರು. ಅದೇ ರೀತಿನೇ ನಾವು ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಮಾಡಿಕೊಟ್ಟಿದ್ವಿ ಅವ್ರಿಗೆ. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮದುವೆ ಅವರೇ ಮಾಡ್ಕೊಂಡಿದ್ರು. ಸೊ ಮದುವೆಗೆ ಮುಂಚೆ ಅವ್ರು ಏನು ಡಿಮ್ಯಾಂಡ್ಸ್ ಇಟ್ಟಿಲ್ಲ, ಇಷ್ಟೇ ಅವ್ರದ್ದು ಇದ್ದಿದ್ದು. ಮದುವೆಗೂ ಮೊದಲು ಏನು ಬೇಡಿಕೆಯನ್ನೇ ಇಟ್ಟಿರದ ಸೂರಜ್ ಕುಟುಂಬಸ್ಥರು
ಮದುವೆಯಾದ ಮರುದಿನದಿಂದಲೇ ಗಾನ್ವಿಗೆ ತಮ್ಮ ವರಸೆಯನ್ನ ತೋರಿಸೋಕೆ ಶುರು ಮಾಡಿದ್ರು. ನಿನ್ನ ಜೊತೆ ಸಂಸಾರ ಮಾಡಬೇಕು ಅಂದ್ರೆ ಇಷ್ಟು ಒಡವೆ ತೆಗೆದುಕೊಂಡು ಬಾ, ಹಣ ತೆಗೆದುಕೊಂಡು ಬಾ, ಕಾರ್ ತೆಗೆದುಕೊಂಡು ಬಾ, ಸೈಟ್ ಯಾವಾಗ ಮಾಡಿಕೊಡ್ತಾರೆ, ಪ್ರತಿ ತಿಂಗಳು ಇಷ್ಟು ಹಣ ಕೊಡಬೇಕು ಅಂತ ಕಿರುಕುಳ ಕೊಡಲು ಶುರು ಮಾಡಿದ್ದಾರೆ. ಇದನ್ನೆಲ್ಲ ಗಾನ್ವಿ ಸಹಿಸಿಕೊಂಡಿದ್ದಾಳೆ. ಗಂಡನ ಮನೆಯವರ ಕಿರುಕುಳದ ಕುರಿತು ತಮ್ಮ ಹೆತ್ತವರ ಬಳಿ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಗಂಡನ ಮನೆಯವರು ಇಂದು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ಎಲ್ಲವನ್ನ ಸಹಿಸಿಕೊಂಡಿದ್ಲು. ಮದುವೆ ಮುಗಿದ ನೆಕ್ಸ್ಟ್ ಡೇ ಇಂದಾನೆ ಅವ್ರ ಮನೆಗೆ ಹೋಗಿದ್ದ ದಿವಸದಿಂದಾನೇ ಈ ಟಾರ್ಚರ್ ಶುರುವಾಗಿದೆ. ಅವತ್ತಿಂದ ಇವತ್ತಿನ ತನಕನೂ ಅವ್ರ ಗಂಡ ಹೆಂಡತಿ ಸಂಬಂಧ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿ ಆಗೋದಕ್ಕೆ ಅವ್ರ ತಾಯಿನೇ ಬಿಟ್ಟಿಲ್ಲ. ಮದುವೆಯಾದರೂ ಸಂಸಾರವೇ ಮಾಡಿಲ್ಲ ಸೂರಜ್. ಹನಿಮೂನ್ಗೆ ಹೋದರೂ ಪತ್ನಿ ಜೊತೆಗಿಲ್ಲ ಸಂಬಂಧ. ಒಂದು ಕಡೆ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ರೆ, ಇನ್ನೊಂದು ಕಡೆ ಮದುವೆಯಾದ ದಿನದಿಂದಲೂ ಸೂರಜ್ ಪತ್ನಿ ಗಾನ್ವಿ ಜೊತೆ ಸಂಸಾರವನ್ನೇ ಮಾಡಿಲ್ಲ ಅಂತ ಗಾನ್ವಿ ಚಿಕ್ಕಪ್ಪ ಬಾಬು ಆರೋಪಿಸಿದ್ದಾರೆ. ಮದುವೆಯಾದ ಮೊದಲ ರಾತ್ರಿ ಪತ್ನಿ ಗಾನ್ವಿ ಸೂರಜ್ ಜೊತೆ ದೈಹಿಕ ಸಂಬಂಧ ಬೆಳೆಸಲು ಮುಂದಾದ್ರೆ ಸೂರಜ್ ಹೆಡೆ ಮುಟ್ಟಿದ ಸರ್ಪದಂತೆ ಆಗಿದ್ದಂತೆ. ನನಗೆ ಯಾವುದೋ ಆಪರೇಷನ್ ಆಗಿದೆ, ಸದ್ಯಕ್ಕೆ ಲೈಂಗಿಕ ಸಂಪರ್ಕ ಬೇಡ ಅಂತ ಹೇಳಿದ್ನಂತೆ. ಸರಿ ಬಿಡು, ಗಂಡನಿಗೆ ಏನೋ ಆಗಿದೆ ಅಂತ ಗಾನ್ವಿ ಅದನ್ನ ಕೂಡ ಸಹಿಸಿಕೊಂಡಿದ್ಲು. ಎಂದಲ್ಲ ನಾಳೆ ನನ್ನ ಗಂಡ ಸರಿ ಹೋಗ್ತಾನೆ ಅಂದುಕೊಂಡಿದ್ಲು. ಆದರೆ ಸೂರಜ್ ಮಾತ್ರ ಹೆಂಡತಿಯನ್ನ ನೋಡಿದ್ರೆ ಗಾವುದ ದೂರ ಸರಿತಿದ್ನಂತೆ. ಬಹುಶಃ ಮನೆಯಲ್ಲಿ ನನ್ನ ಗಂಡ ದೈಹಿಕ ಸಂಪರ್ಕ ಹೊಂದಲು ಹಿಂಜರಿಯುತ್ತಿದ್ದಾನೆ. ಆಯ್ತು ಬಿಡು, ಹನಿಮೂನ್ಗೆ ಹೋದಾಗ ಮುಕ್ತವಾಗಿ ನನ್ನ ಜೊತೆ ಬೆರೆಯಬಹುದು ಅಂತ ಗಾನ್ವಿ ನಿರೀಕ್ಷೆ ಇಟ್ಟುಕೊಂಡಿದ್ಲು. ಹೀಗಾಗಿ ಇಬ್ಬರು ಡಿಸೆಂಬರ್ 15ರಂದು ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ರು. ಅವರು ಡಿಸೆಂಬರ್ 25ರಂದು ಭಾರತಕ್ಕೆ ವಾಪಸ್ ಬರಬೇಕಿತ್ತು. ಆದ್ರೆ ಹನಿಮೂನ್ಗೆ ಹೋದರೂ ಸಹ ಹೆಂಡತಿಯ ಜೊತೆ ಸಂಬಂಧ ಬೆಳೆಸಲು ಸೂರಜ್ ನಿರಾಕರಿಸಿದ್ದ. ಗಂಡ ಯಾವಾಗಲೂ ರೂಮ್ನಲ್ಲೇ ಮಲಗಿರ್ತಾನೆ ಅಂತ ಬೇಸತ್ತು ಅವಧಿಗೆ ಮೊದಲೇ ಇಬ್ಬರು ಬೆಂಗಳೂರಿಗೆ ವಾಪಸ್ ಆಗಿದ್ರು. ಸರ್ ಅದು ಇವತ್ತಿಗೆ 10 days ಬ್ಯಾಕ್ ಸರ್ ಬುಕ್ ಮಾಡ್ಕೊಂಡಿದ್ದು. ಇವತ್ತು ಬರ್ಬೇಕಿದ್ದು. ಆಕ್ಚುಲಿ 10 daysಗೆ ಇವತ್ತು ಬರ್ಬೇಕಿತ್ತು. ಸಂಡೇನೆ ಕರ್ಕೊ ಬಂದ್ಬಿಟ್ಟಿದ್ದಾರೆ. ಸರ್ ಬಂದ ಮೇಲೆ ನಮ್ಮ ಅಣ್ಣ ಅತ್ತಿಗೆ ಮತ್ತೆ ಜೊತೆಲಿ ಒಂದಿಬ್ರು ಮನೆಗೆ ಹೋಗಿದ್ದಾರೆ. ಏನಾಗಿದೆ ಅಂತ, ಯಾಕೆ ಅರ್ಧದಲ್ಲೇ ಬಂದಿದ್ರೆ ಕೇಳಕ್ಕೆ ಅಂತ ಮನೆಗೆ ಹೋಗಿದ್ದಾರೆ. ಅಲ್ಲೇನೋ ಮಾತುಕತೆ ನಡೆದಿದೆ. ಆಗ ಇವನು ಏಕ್ದಮ್ಮು ನನಗೆ ನಿಮ್ಮ ಹುಡುಗಿ ಬೇಡ, ಕರ್ಕೊಂಡೋಗಿ, ನೀವು ನಿಮ್ಮನೆಗೆ ಕರ್ಕೊಂಡೋಗಿ, ನಾವು ಇನ್ನೊಂದು ಮದುವೆ ಮಾಡ್ತೀವಿ. ಅವ್ರ ತಾಯಿನೂ ಹೇಳಿದ್ದಾರೆ. ಮತ್ತು ಈ ಒಡವೆ ವಿಷಯ ಏನು ಅವನು ಹೆಂಡತಿ ಹತ್ರ ಕೇಳ್ತಿದ್ನೋ, ತಾಯಿನೇ ಹೇಳ್ಕೊಟ್ಟಿರೋದು. ಆ ವಿಷಯನ ತಾಯಿನೇ ಹೇಳಿದ್ದಾರೆ ನಮ್ಮ ಅಣ್ಣನ ಮುಂದೆ, ನಮ್ಮ ಅತ್ತಿಗೆ ಮುಂದೆ, ಎಲ್ರ ಮುಂದೆ. ನಾನೇ ಹೇಳ್ಕೊಟ್ಟಿದ್ದು, ನನ್ನ ಮಗನಿಗೆ ಕೇಳಕ್ಕೆ ನಾನೇ ಹೇಳ್ಕೊಟ್ಟಿದ್ದು ಅಂತ ಅವ್ರ ತಾಯಿನೇ ಹೇಳಿದ್ದಾರೆ. ಸೊ ಅಲ್ಲಿಂದ ಬಂದ್ಮೇಲೆ ಸೋಮವಾರ ಬಂದ್ಮೇಲೆ ಒಂದು ನಿನ್ನೆ ಸರ್ ನನ್ನ ಹತ್ರ ನಮ್ಮ ಅತ್ತಿಗೆ ಅಣ್ಣ ಇವರು ಶೇರ್ ಮಾಡ್ಕೊಂಡ್ರು. ನಿನ್ನೆ ವಿಷಯ ಇದಾದ್ಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು ಸರ್. ಅಲ್ಲಿ ತನಕ ನಮಗೂ ವಿಷಯ ಏನೂ ಗೊತ್ತಿರಲಿಲ್ಲ. ಅವಳು ತಂದೆ ತಾಯಿಗೂ ಹೇಳಿರಲಿಲ್ಲ. ನಿನ್ನೆನೆ ಅವಳು ಸೋಮವಾರ ಮನೆಗೆ ಬಂದ್ಮೇಲೆ ಅವಳು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ರು. ಹನಿಮೂನ್ಗೆ ಹೋಗೋ ಮೊದಲೇ ಕೊಟ್ಟಿದ್ಲು ಹಿಂಟ್. ಹನಿಮೂನ್ನಿಂದ ಬಂದ ಬಳಿಕ ಅಸಲಿಯತ್ತು ಬಯಲು. ಗಂಡನ ಜೊತೆ ಹನಿಮೂನ್ಗೆ ಹೋಗೋ ಮೊದಲೇ ಗಾನ್ವಿ ಗಂಡನ ಕುರಿತು ಗುಟ್ಟು ಬಿಟ್ಟು ಕೊಟ್ಟಿದ್ಲಂತೆ. ತನ್ನ ತಾಯಿ ಜೊತೆ ಮಾತನಾಡುವಾಗ ನನ್ನ ಗಂಡ ಇದುವರೆಗೆ ಸಂಸಾರವನ್ನೇ ಮಾಡಿಲ್ಲ ಅಂತ ಹೇಳಿದ್ಲಂತೆ. ಇದನ್ನ ಕೇಳಿ ಅವರ ತಾಯಿಗೆ ಶಾಕ್ ಆಗ್ತಿತ್ತಂತೆ. ಆದ್ರೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಅಂತ ಗಾನ್ವಿ ಅಮ್ಮನಿಗೆ ಸಮಾಧಾನ ಹೇಳಿದ್ದಾಳೆ. ಆದ್ರೆ ಹನಿಮೂನ್ಗೆ ಹೋದಾಗಲೂ ಗಂಡ ಹೆಂಡತಿಯ ನಡುವೆ ಸಂಸಾರವೇ ಶುರುವಾಗಿರಲಿಲ್ಲ. ಹೇಳಬೇಕು ಅಂದ್ರೆ ಸೂರಜ್ ಗಂಡಸೇ ಅಲ್ಲ ಅಂತ ಗಾನ್ವಿ ಸಂಬಂಧಿಯೊಬ್ಬರು ಆರೋಪಿಸಿದ್ದಾರೆ. ಆಕ್ಚುಲಿ ಅವಳು ನಮ್ಮ ಹತ್ರ ಏನು ಹೇಳ್ಕೊಂಡೇ ಇರಲಿಲ್ಲ. ಅವಳು ಇದ್ರ ಬಗ್ಗೆ ಎಲ್ಲ ಅವಳೇನು ಅನ್ಕೊಂಡ್ಬಿಟ್ಟಿದ್ದಾಳೆ, ನಾವು ಇಷ್ಟೊಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋರು, ಇದೆಲ್ಲ ಹೇಳ್ಕೊಂಡ್ಬಿಟ್ರೆ ಇನ್ನು ಏನಾಗ್ಬಿಡುತ್ತೋ, ಇವ್ರೇನು ಅರ್ಥ ಮಾಡ್ಕೊಂಡ್ಬಿಡ್ತಾರೋ, ಇನ್ನು ಏನು ಮಾಡ್ಬಿಡ್ತಾರೋ ಅನ್ನೋ ಥರ ಬೈಯ ರೀತಿಯಲ್ಲಿ ಅವಳು ಏನೆಲ್ಲ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಆಮೇಲೆ ಟ್ರಿಪ್ ಹೋಗಿ ಹಿಂದಿನ ದಿವಸ ಆಕ್ಚುಲಿ ಅವರು ನಮ್ಮ ಮನೆಗೆ ಬಂದಿದ್ರು, ಹುಡುಗಿ ಮನೆಗೆ ಬಾಯಿ ಹೇಳ್ಬಿಟ್ಟು ಹೋಗೋಕೆ. ಸೊ ಅವಾಗ ನಾವು ಆಮೇಲೆ ಸರಿ ಅಂದ್ಬಿಟ್ಟು ಆಯ್ತು ರಾಶಿ ಹೋಗಿ ಬನ್ನಿ ಆರಾಮಾಗಿ ಅಂತೆಲ್ಲ ಹೇಳಿದಾಗ, ಇಲ್ಲ ಮಮ್ಮಿ ನಮ್ಮಿಬ್ಬರ ಮಧ್ಯೆ ಏನು ಹಂಗಿಲ್ಲ, ನೋಡ್ಬೇಕು ಟ್ರಿಪ್ಪಲ್ಲಾದ್ರು ಅಂತ ಅವಳೇನೋ ಸುಮ್ಮನೆ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಲು. ಸೊ ಅವಾಗ ಅವ್ರ ತಾಯಿ ಕೇಳಿದ
ಕೇಳ್ತಾರೆ, ಹೌದಾ ಏನ್ ಹೇಳ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ನೀನು ಅಂತ. ಅವಳು ಆಮೇಲೆ ಅವ್ರ ತಾಯಿನೂ ಸಮಾಧಾನ ಮಾಡ್ಬಿಟ್ಟಿದ್ದಾಳೆ, ಇಲ್ಲ ಮಮ್ಮಿ ನಾನು ಬಂದು ಹೇಳ್ತಿದ್ರು ಆಯ್ತೆಲ್ಲ, ಟ್ರಿಪ್ ಹೋಗಿ ಬಂದ್ಬಿಟ್ಟು ಆಮೇಲೆ ಹೇಳ್ತೀವಿ ಎಲ್ಲ ನೋವೇ ಅಂತ. ಸರಿ ಅಂದ್ಬಿಟ್ಟು ಆಮೇಲೆ ಟ್ರಿಪ್ ಹೋಗ್ಬಿಟ್ಟು ಹೋಗಿದ್ದಾರೆ. ಅವ್ರಮ್ಮ ಒಂದು 2 ದಿವಸ ಹೋದ್ಮೇಲೆ ಒಂದು ವಿಡಿಯೋ ಕಾಲ್ ಮಾಡಿದ್ದಾರೆ ಅವರಮ್ಮ ಮಾತಾಡ್ಸಿಕ್ಕೆ ಅಂತ, ಹೆಂಗಿದ್ಯಾ ಏನು ಅಂತ. ಸೊ ಅವಾಗ ಅವನು ಯಾವಾಗ ನೋಡ್ರು ರೂಮಲ್ಲಿ ಮಲ್ಕೊಂಡಿರ್ತಾನಂತೆ, ರೂಮಲ್ಲಿ ಯಾವಾಗ್ಲೂ ಪಿಲ್ಲೋ ಹಗ್ ಮಾಡ್ಕೊಂಡು ಮಲ್ಕೊಂತಾನಂತೆ. ಅವನು ನನ್ನ ಕೈ ಹಿಡ್ಕೊ ಅಂತಂದ್ರೆ ನನ್ಗೆ ಯಾವ ತರ ಎಲ್ಲ ಫೀಲಿಂಗ್ಸೇ ಬರಲ್ಲ. ನನಗೇನೋ ಆಪರೇಷನ್ ಆಗಿದೆ, ಸುಮ್ಮನೆ ನನಗೆ ಏನು ನಿನ್ನ ನೋಡಿದ್ರೆ ನನಗೆ ಇರಿಟೇಷನ್ ಆಗುತ್ತೆ, ನಂಗೆ ಹತ್ರ ಫೀಲಿಂಗ್ಸೇ ಬರಲ್ಲ ನಿನ್ ಮೇಲೆ ಅಂತ ಹೇಳ್ತಾನಂತೆ. ಅವಳು ಕೇಳಿದ್ಲಂತೆ, ಅಲ್ಲ ನನ್ ಮೇಲೆ ಬರಲ್ಲ, ಹತ್ರ ಫೀಲಿಂಗ್ಸೇ ಇಲ್ಲ ಬರಲ್ವಾ ಅಂತ. ಇಲ್ಲ ನನ್ಗೆ ಹತ್ರ ಫೀಲಿಂಗ್ಸೇ ಇಲ್ಲ ಅಂತ. ಸರ್ ಒಂದ್ಸತಿ ಆಕ್ಚುಲಿ ನೀವು ಹಾವಭಾವಗಳು ನೋಡ್ಬಿಟ್ರೆ ನೋಡೋರು ಜಡ್ಜ್ ಮಾಡ್ಬಿಡ್ತಾರೆ ಅವ್ರು ಏನು ಅಂತ. ಆ ವ್ಯಕ್ತಿ ಅವ್ರು ಇದಾನಲ್ಲ ಸೂರಜ್ ಅನ್ನೋ ವ್ಯಕ್ತಿ, ಆ ಹುಡುಗನ್ನ ನೀವು ಜಡ್ಜ್ ಮಾಡ್ಬಿಡ್ತೀರಾ. ಬಟ್ ಇವಾಗ ನಮ್ಗೆ ಏನ್ ಅನ್ಸ್ತಾ ಇತ್ತು, ಕೊಡ್ಬೇಕಾದ್ರೆ ಇಲ್ಲ ನಮಗೂ ಚೆನ್ನಾಗಿರ್ತಾಳೆ, ಇಲ್ಲ ಇವ್ರು ಚೆನ್ನಾಗಿ ಒಳ್ಳೆ ಜನ ಅಂತ ನಾವು ನೋಡಿ ಕೊಟ್ವಿ. ಬಟ್ ನಾವ್ ಅದ್ ಮಾಡಿದ್ದೆ ಅದೇ ತಪ್ಪು ಸರ್. ಇವಾಗ ಮೇಯ್ನು ಅವ್ನ ಸೂರಜ್, ಆಮೇಲೆ ಅವ್ರ ಅಮ್ಮ, ಇವರಿಬ್ರು ಮೇನು A1 A2 ಬಂದ್ಬಿಟ್ಟು ಸೂರಜ್ ಮತ್ತೆ ಅವ್ರ ಅಮ್ಮ. ಅದು ಫೇಕು ಇರ್ಬೋದು, ಬಟ್ ಆದ್ರೆ ಏನು ಅಂತಂದ್ರೆ ಕಣ್ಣಾರೆ ನೋಡಿರೋ ಹುಡುಗಿ ಸುಳ್ಳು ಹೇಳಿರ್ತಾಳ ಅವ್ರ ತಾಯಿ ಹತ್ರ ಹೆಂಗೆಲ್ಲ ಹೇಳಿದಾಳೆ ಅಂದ್ರೆ ಪ್ರತಿಯೊಂದು ವಿಷಯನೂ ಸರ್ ಅವನು ಕೆಲವೊಂದು ವಿಷಯಗಳೆಲ್ಲ ನಾನು ಮೀಡಿಯಾ ಮುಂದೆ ಹೇಳಕ್ಕೂ ಆಗಲ್ಲ, ಅಷ್ಟು ಕೆಟ್ಟ ರೀತಿಯಲ್ಲ ಆಗಿದೆ ಅವ್ರಿಬ್ಬರ ಮಧ್ಯೆ. ಅವಳುನು ಪಾಪ ಒಂದು ಹೆಣ್ಣು ಹುಡುಗಿಯಾಗಿ ಯಾರನ್ನೂ ಏನು ಬಾಯಿ ಬಿಟ್ಟು ಹೇಳ್ಕೊಳಲ್ಲ. ಸೊ ಅದು ಅವ್ನ ಕರ್ತವ್ಯ, ಅದು ಒಂದು ಗಂಡು ಹುಡುಗನ ಕರ್ತವ್ಯ ಅದು, ಆಯ್ತಾ. ಅವ್ರ ಹೆಂಡತಿನ ಹೆಂಗ್ ನೋಡ್ಕೊಬೇಕು, ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅವ್ರ ಕರ್ತವ್ಯ ಅದು. ಬಟ್ ಇದ್ರಲ್ಲೆಲ್ಲ ಅವ್ನು ಅದ್ರಲ್ಲೆಲ್ಲ ಒಂದು 1% ಇಲ್ಲ ಸರ್, 1% ಅಂತ ಅವ್ನಿಗೆ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸೇ ಇಲ್ಲ ಅಂತೆ ಅವ್ನಿಗೆ. ಆಮೇಲೆ ಅದೇನೋ ಅದೇ ಫಿಸಿಕಲಿ ಮೂವ್ ಆಗಲ್ಲ ನಾವು ಅಂತ ಇವಳು ಕೇಳಿದಕ್ಕೆ, ಇಲ್ಲ ನನ್ಗೆ ಹತ್ರ ಫೀಲಿಂಗ್ಸ್ ಬರಲ್ಲ, ನನ್ಗೆ ಏನೋ ಆಪರೇಷನ್ ಆಗಿದೆ ಅಂತ. ಸರ್ ಅವನು ಏನು ಓಪನ್ ಮಾಡ್ತಿಲ್ವಂತೆ, ಇನ್ನೇನ್ ಮಾಡೋದು, ಅದ್ರಲ್ಲಿ ಏನ್ ಹೇಳೋದು. ನಮ್ಗೆ ಹೆಂಗಾಗ್ಬಿಟ್ಟಿದೆ ಇವಾಗ ಅಂತಂದ್ರೆ 2 ದಿವಸದಿಂದ 10 ಅಳ್ಬೇಕು ಅಂತಂದ್ರೆ ಎಂತವ್ರು ನಾವು ದಡ್ರಲ್ವಪ್ಪ, ಇಂಥವ್ನು ಕೊಟ್ಬಿಟ್ಟಿದೀವಿ, ಅಟ್ಲೀಸ್ಟ್ ಒಂದು ಒಳ್ಳೆ ಗಂಡ್ಸ್ಗಾದ್ರೂ ಕೊಡ್ಬೋದಾಗಿತ್ತು, ಇಂಥ ಗಂಡ್ ಅಲ್ದಿರೋ ಒಂದು ಇದನ್ನ ಕೊಟ್ಬಿಟ್ಟಿದೀವಲ್ಲ ಅನ್ನೋ ತರ ಬಂದ್ಬಿಟ್ಟಿದೆ. ಇವಾಗ ಅವ್ರ ಫ್ಯಾಮಿಲಿ ಅವ್ರಿಗೆ ನಾವ್ ಹೇಳೋದು ಇಷ್ಟೇನೆ, ನಾವೇನು ಅವ್ರಿಗೆ ಹೊಡೆದು ಬಿಡ್ಬೇಕು ಅಥವಾ ಮನೆ ಹೊಡೆದಾಕ್ಬಿಡ್ಬೇಕು ಅವೆಲ್ಲ ಮಾಡೋದಲ್ಲ, ಅವೆಲ್ಲ ಹಿಂಗನ್ನಷ್ಟು ಮಾಡ್ಬೋದು. ಬಟ್ ಆದ್ರೆ ಏನು ನಮಗ್ ಬೇಕಾಗಿರೋದು ನ್ಯಾಯ. ನಮ್ಗೆ ನಮ್ಮ ಹುಡುಗಿ ಏನ್ ಹಿಂಗಾಗಿದೆ, ಇದಕ್ಕೆ ನಮಗ್ ನ್ಯಾಯ ಬೇಕು. ಅವ್ರ ಅಮ್ಮ ಹೇಳಿದ್ಲಂತೆ 1 ವರ್ಷದಲ್ಲಿ ನಾನು ಮದ್ವೆ ಮಾಡ್ಬಿಡ್ತೀನಿ ಅಂತ. ಅದ್ ಹೆಂಗ್ ಮಾಡ್ಬಿಡ್ತಾಳೆ ಮದ್ವೆ? 1 ಅಲ್ಲ 10 ಮದ್ವೆ ಆದ್ರೂ ಅಲ್ಲಿ ಏನು ಕಿಸಕ್ಕಾಗಲ್ಲ ಅವನು, ಆಯ್ತಾ. 1 ಅಲ್ಲ 10 ಮದ್ವೆ ಆದ್ರೂ ಏನು ಕಿಸಕ್ಕಾಗಲ್ಲ. ಸೊ ಆದ್ರಿಂದ ಅವ್ರ ಫ್ಯಾಮಿಲಿಗೆ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ, ನೀವು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಡಿ. ಇದು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಸ್ವಲ್ಪ ಥಿಂಕ್ ಮಾಡಿ. ಒಂದ್ ಹುಡುಗಿ ಜೀವನ ಈ ತರ ಆಗಿದೆ, ನಿಮ್ಗಳಿಗೂ ಮಕ್ಳಿದ್ದಾರೆ, ನಿಮ್ ಫ್ಯಾಮಿಲಿಗಳಿಗೆ ಹೇಳ್ತಾ ಇದೀನಿ ನಾನು, ನಿಮ್ಗಳಿಗೂ ಮಕ್ಳಿದ್ದಾರೆ, ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿರೋ ಮನೆಗಳು ಕೊಟ್ಟಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಅವ್ರು ಚೆನ್ನಾಗಿದ್ರೆ ಅಂತ ನಾನು ಅನ್ಕೊಂಡಿದೀನಿ, ಚೆನ್ನಾಗಿರ್ಲಿ. ಬಟ್ ಆದ್ರೆ ಇನ್ನೊಬ್ಬರ ಮಗಳನ್ನ ಈ ತರ ಮಾಡ್ಬಿಟ್ರಲ್ಲ ನೀವು, ಏನಾಗ್ಬೋದು? ನೀವುನುವೆ ಅಟ್ಲೀಸ್ಟ್ ಒಂದ್ ಮಾತು ಹೇಳ್ಬೋದಿತ್ತಲ್ಲ, ಯಾರ ಮುಖಾಂತರ ಅದು ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ, ಅವ್ನು ಹಿಂಗಲ್ಲ ಹಂಗೆ ಅಂತ. ಶ್ರೀಲಂಕಾದ ಹನಿಮೂನ್ ಸ್ಕ್ರಿಪ್ಟ್ ಅರ್ಧಕ್ಕೆ ಮುಗಿಸಿ ಗಾನವಿ ಮತ್ತು ಸೂರಜ್ ಬೆಂಗಳೂರಿಗೆ ಬಂದಿದ್ರು. ಹೀಗೆ ಬೆಂಗಳೂರಿಗೆ ಬಂದ ಬಳಿಕ ಸೂರಜ್ ಕುಟುಂಬಸ್ಥರನ್ನು ಗಾನವಿ ತಂದೆ ತಾಯಿ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅವರ ಜೊತೆ ಅತ್ಯಂತ ಕೆಟ್ಟದಾಗಿ ನಡೆದುಕೊಂಡಿದ್ದರಂತೆ. ಅಲ್ಲದೆ ನಮ್ಮ ಮನೆಯಿಂದ ಹೊರಗೆ ಹೋಗಿ ನಿಮ್ಮ ಮಗಳನ್ನ ಇನ್ಮುಂದೆ ನಮ್ಮ ಮನೆಗೆ ಕಳಿಸಬೇಡಿ ಅಂದಿದ್ರಂತೆ. ಇದನ್ನೆಲ್ಲ ಕೇಳಿ ಗಾನವಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ನಮ್ಮ ಕುಟುಂಬದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ ಅಂತ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗಾನವಿ ಸಾವಿನ ಸುದ್ದಿ ಕೇಳಿ ಅವರ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ಅದರ ಕುರಿತು ಹೇಳ್ತೀವಿ, ಅದಕ್ಕೂ ಮೊದಲು ಪುಟ್ಟ ಬ್ರೇಕ್.